ನ್ಯೂ ಬಿಗಿನಿಂಗ್ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನನ್ನ ಜೀವನದಲ್ಲಿ ನಡೆದಂಥ ಸಾಕ್ಷಿಯನ್ನು ನಾನು ಮೊದಲಿನಿಂದ ಕೊನೆಯವರೆಗೂ ಎಲ್ಲರಿಗೂ ತಿಳಿಸ್ಕೊಂಡು ಬರ್ತಾಯಿದ್ದೀನಿ. 1993ನೇ ಇಸ್ವಿಯಲ್ಲಿ ಫುಟ್ಬಾಲ್ ಟೂರ್ನಮೆಂಟಲ್ಲಿ ಕೆಳಗಡೆ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಪ್ಯಾರಲೈಸ್ ಆಗಿ ಬಹಳಷ್ಟು ಸಾಕ್ಷಿಗಳನ್ನು ಬಹಳಷ್ಟು ವ್ಯಕ್ತಿಗಳು ನನ್ನ ಜೀವನದಲ್ಲಿ ಬಂದಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ನಾನು ಸಾಕ್ಷಿಯ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಈಗ ನನ್ನ ಈ ಜೀವನದ ಈ ಸಾಕ್ಷಿ ಮುಕ್ತಾಯಕ್ಕೆ ಬಂದಿದೆ. ನಾನು ನನ್ನ ಜೀವನದಲ್ಲಿ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಎಲ್ಲರ ಹೆಸರು ಹೇಳಿದ್ದೀನಿ. ಆದರೆ ಈ ವ್ಯಕ್ತಿಯ ಹೆಸರು ನಾನು ಹೇಳಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನನಗೆ ಅನ್ಯಾಯ ಮಾಡಿಕೊಂಡಾಗ ಆಗುತ್ತೆ. ನನ್ನ ತಮ್ಮ, ನನ್ನ ಚಿಕ್ಕಮ್ಮನ ಮಗ, ನಮ್ಮ ಅಮ್ಮಂದು ತಂಗಿ ಮಗ, ನಾವು ಒಟ್ಟಿಗೆ ಬೆಳೆದಂಥ ಸಹೋದರರು. ಅವನು ಈಸ್ ನಾಟ್ ಎ ವೆರಿ ಎಕ್ಸ್ಪ್ರೆಸಿವ್ ಫೆಲೋ. ನನಗೂ ಅವನಿಗೂ 11 ವಯಸ್ಸು 11 ತಿಂಗಳು ವ್ಯತ್ಯಾಸ. ಟೆರೆನ್ಸ್ ಅಂತ ಅವನ ಹೆಸರು. ಈಸ್ ನಾಟ್ ಎ ವೆರಿ ಎಕ್ಸ್ಪ್ರೆಸಿವ್ ಫೆಲೋ. ಅವನು ಯಾವುದನ್ನು ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನ ಬಗ್ಗೆ ನಾನು ನನ್ನ ಜೀವನದಲ್ಲಿ ಮಹತ್ವ ವಹಿಸಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನು ನಾನು ಹೇಳುವ ಆ ಪಟ್ಟಿಯಲ್ಲಿ ಅವನ ಹೆಸರು ಹೇಳಲಿಲ್ಲ ಅಂತ ಹೇಳಿದ್ರೆ ನನಗೇ ಮೋಸ ಮಾಡ್ಕೊಂಡಂಗೆ ಆಗುತ್ತೆ. ಬರ್ತಾನೆ ನಾನು ನೋಡಲಿಕ್ಕೆ 2-3 ಸರಿ ಬರ್ತಾನೆ. ಬಂದ್ಬಿಟ್ಟು ಅವ್ರು ಮಾತಾಡೋದೇ ಕಡಿಮೆ. ಈಗಲೂ ಅಷ್ಟೇ. ಈಗಲೂ ನನಗೆ ಅಣ್ಣ ಅಂತೂ ಅವನು ಜೀವನ ಪರ್ಯಂತ ನಾನು ಅಣ್ಣ ಅಂತೆಲ್ಲ ಕರೆದಿಲ್ಲ. ಗಾಡಿ ಓಡಿಸೋದು ಕಲ್ತ್ಕೋಬೇಕು ಕಣ ನೀನು ಅಂತ. ನನಗೇನೋ ಹುಚ್ಚಿಡ್ದಿದ್ಯಾನೋ ನಿನಗೆ, ತಲೆ ಕೆಟ್ಟಿದೆ ನಿನಗೆ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ವೋ, ಸೆನ್ಸೇಷನ್ ಇಲ್ಲ ಕಾಲಲ್ಲಿ. ಇಲ್ಲ ಕಣ, ನೀನು ಸೈಕಲ್ ಓಡಿಸೋದು ಕಲ್ತ್ಕೋಬೇಕು. ಅಲ್ಲ ಕಣ, ನಿನಗೆ ತಿರ್ಗ ಅದೇ ಹೇಳ್ತಿದ್ಯಲ್ಲ. ಇಲ್ಲ ಕಣ, ಟ್ರೈ ಮಾಡೋಣ. ನಾನು ಐಸೆ ನೋಡೋ, ಫಸ್ಟು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡು. ಸೈಕಲ್ ಓಡಿಸ್ಬೇಕಾದ್ರೆ ಕಾಲು ಬಲ ಇರಬೇಕು, 2 ಕಡೆ ಕಾಲು ಇಡ್ಲಿಕ್ಕೆ ಶಕ್ತಿ ಇರಬೇಕು. ನನಗಿಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನನಗೆ ಸೆನ್ಸೇಷನ್ ಬೇರೆ ಇಲ್ಲ. ಇಲ್ಲಿ ಸೈಕಲ್ ಹೆಂಗೋ ಓಡಿಸೋದು. ಅವನು ನನಗೆ ಐ ಥಿಂಕ್ ಒಂದೇ ಸರಿ ಹೇಳ್ದ ಅಂತ ಕಾಣಿಸುತ್ತೆ. ಅಣ್ಣ ಐ ಥಿಂಕ್ ನಮ್ಮಿಬ್ಬರಿಗೂ ಈಗ ಆಲ್ಮೋಸ್ಟು ಸುಮಾರು ವಯಸ್ಸಾಯಿತು. ದೂರದರ್ಶನಲ್ಲಿ ನಮ್ಮಿಬ್ಬರದು ವಯಸ್ಸು ಹೇಳ್ಬಾರ್ದು, ವಯಸ್ಸಾಯಿತು ನಮ್ಮಿಬ್ಬರಿಗೆ. ಆ ಒಂದು ಲೈಫಲ್ಲಿ ಮೊದಲನೇ ಸರಿ ಪಾಪ ಅವನು ಒಂದು ಅಣ್ಣ ಅಂತ ಹೇಳಿದ್ನೋ ಏನೋ ಗೊತ್ತಿಲ್ಲ ನನಗೆ. ಈ ಸೈಡ್ ನನಗೆ ನೀನು ಈ 4 ಚಕ್ರ ಇರ್ತಕ್ಕಂಥ ಸ್ಕೂಟ್ರ್ ಓಡಿಸೋದು ಇಷ್ಟ ಇಲ್ಲ ಕಣ. 2 ಚಕ್ರ ಇರಬೇಕು ಸ್ಕೂಟ್ರು, ಸೈಕಲು. ನೀನು ಅಂಥದ್ದೇ ಓಡಿಸ್ಬೇಕು ನೀನು. ನಾನು ಅವನಿಗೆ ಹುಚ್ಚಿಡ್ದಿದ್ಯೋ ನಿನಗೆ, ನನ್ನ ಕೈಲಿ ಆಗಲ್ಲ, ಹೋಗಲು ಮರ ಎದ್ದು ಹೋಗು ಅನ್ನೋ ರೀತಿಯಲ್ಲಿ ಕೂಡ 2-3 ಸರಿ ಬೈದೆ. ಆದರೆ ಅವನು ಯೂಶ್ವಲಿ ಒಂಥರ ಬೇಡ ಅಂದರೆ ಹೋಗುವಂಥ ಹೋಗೋ ವ್ಯಕ್ತಿ. ಅದೇನೋ ಗೊತ್ತಿಲ್ಲ, ಅವನು ತುಂಬ ಹಠ ಮಾಡ್ದ. ಇಲ್ಲಿ ಒಂದು ವಿಷಯ ನಾನು ಹೇಳ್ಕೊಳ್ಳೇಬೇಕು. ಏನು ವಿಷಯ ಅಂತ ಹೇಳಿದ್ರೆ, ಅವನಿಗೆ ಸೈಕಲ್ ಕಲಿಸ್ಕೊಟ್ಟಿದ್ದು ನಾನು. ಚಿಕ್ಕವನಾಗಿರ್ಬೇಕಾದ್ರೆ ಅವನಿಗೆ ಸೈಕಲ್ ಕಲಿಸ್ಕೊಟ್ಟಿದ್ದು ನಾನು. ಈಗ ಪಣ ತೊಟ್ಟಿದ್ದಾನೆ ನನಗೆ ಹೆಂಗಾದರೂ ಸೈಕಲ್ ಹೇಳ್ಕೊಡ್ತೀನಿ ಅಂತ. ಸೊ ಒಂದು ಹಳೆ ಸೈಕಲ್ ಇತ್ತು ನಮ್ಮ ಅಪ್ಪಂದು, ಅಟ್ಲಸ್ ಸೈಕಲು. ಅವನು ಹಠ ಮಾಡಿ ಹೇಗೋ ಮಾಡಿ ನನ್ನನ್ನು ಆ ಸೈಕಲ್ ಮೇಲೆ ಕುಂಡ್ರಿಸ್ಬಿಟ್ಟು ಆ ಒಂದು ಮಾದೇವಪುರ ಹೋಂಡಾ ಸಿಟಿ ರಸ್ತೆಯಲ್ಲಿ ಇಲ್ಲ, ಫಸ್ಟು ಸ್ಟ್ಯಾಂಡ್ ಹಾಕ್ಬಿಟ್ಟು ಪೆಡಲ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ್ಯಕ್ಚುಲಿ ದೇವರು ನಮಗೆ ಫಿಸಿಯೋಥೆರಪಿ ಯಾವ ರೀತಿ ಆಗಬೇಕು, ಫಿಸಿಯೋಥೆರಪಿ ಮನೆಗೆ ಬಂದು ಮಾಡ್ತಿದ್ರು. ಆದರೆ ನನ್ನ ತಮ್ಮ ಮಾಡಿದಂಥ ಈ ಒಂದು ಘಟನೆಯಲ್ಲಿ ಬಹಳಷ್ಟು ವೆಯ್ಟನ್ನು ನಾನು ಲಾಸ್ ಮಾಡಿದೆ. ಹೊಟ್ಟೆಲ್ಲ ಸ್ವಲ್ಪ ಕರಗ್ತು, ಸ್ವಲ್ಪ ಬುಜ್ಜು ಹೋಯಿತು, ಸ್ವಲ್ಪ ಶಕ್ತಿ ಬಂದಂಗೆ ಆಯ್ತು. ನನ್ನ ತಮ್ಮ ಸೈಕಲ್ ಮೇಲೆ ಕುಂಡ್ರಿಸಿ ಸ್ಟ್ಯಾಂಡ್ ಹಾಕಿ ಆ ಕಿಟಕಿಗೆ ಸೈಕಲ್ ಬಿದ್ದೋಗ್ಬಾರ್ದು ಅಂತ ಕಟ್ತಾಯಿದ್ದ ಒಂದು ದಾರ.
ಸೊ ಪೆಡಲ್ ಮಾಡಿಸ್ತಾ ಇದ್ದ, ಡೈಲಿ ಪೆಡಲ್ ಮಾಡಿಸ್ತಿದ್ದ. ಐ ಥಿಂಕ್ ಒಂದು 5-6 ದಿನ ಪೆಡಲ್ ಮಾಡಿಸ್ತಾ. ಹಂಗಂದರೆ ಸೈಕಲ್ ನಿಂತ್ಕೊಂಡಿರ್ತಕ್ಕಂಥ ಸ್ಥಳದಲ್ಲೇ ಪೆಡಲ್ ಮಾಡಿಸ್ತಕ್ಕಂಥದ್ದು. ಈ ಪೆಡಲ್ ಮಾಡಿಸ್ತಾ 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 ಆಮೇಲೆ ಲಾಸ್ಟ್ ಒಂದು ವಾರ ಆದಮೇಲೆ ಇಲ್ಲ ಇರೋದೇ ಇಷ್ಟು ತೊಂದರೆ, ಕೆಳಗೆ ಬಿದ್ದು ತಲೆಗೆಲೆ ಮುರಿದೋಗಿ ಅಥವಾ ಕೈಗೆ ಮುರಿದೋದು, ಕಾಲಿಗೆ ಮುರಿದೋದು, ಅದು ಇನ್ನೊಂದು ಹಿಂಸೆ. ಅವನು ಈ ವಾಸ್ ನಾಟ್ ಟೇಕಿಂಗ್ ನೋ ಫಾರ್ ಆನ್ಸರ್. ಇಲ್ಲ ನಾನು ಟ್ರೈ ಮಾಡಲೇಬೇಕು ಅಂಥೇಳಿ ಇನ್ನೊಂದು 3-4 ದಿನ ಹಿಂದೆನೇ ಹಿಡ್ಕೊಂಡು ಬರೋನು. ಇಲ್ಲಿಂದ ಮೇನ್ ರೋಡ್ವರೆಗೂ ಹೋಗಿ ವಾಪಸ್ ಬರೋನು, ಮೇನ್ ರೋಡ್ಗೆ ಹೋಗಿ ವಾಪಸ್ ಬರೋನು. ಒಂದು 3-4 ದಿನ ಆದಮೇಲೆ ಬೆಳಗಿನ ಜಾವ ಇದೇ ಥರ ಗಾಡಿನ ಸ್ಟಾರ್ಟ್ ಮಾಡಿ ಸೈಕಲನ್ನು ತಳ್ಳಿ ಸ್ವಲ್ಪ ಹೊತ್ತು ಆದಮೇಲೆ ಮಾತಾಡ್ತಾನೇ ಬಂದ. ನಾವಿಬ್ಬರು ಮಾತಾಡ್ಕೊಂಡೇ ಹೋಗೋದು ಅಷ್ಟು ದೂರ ಸೈಕಲ್ ತಳ್ಕೊಂಡೇ ಬರ್ತಾ ಇರ್ತಕ್ಕಂಥ. ನಾವು ಮಾತಾಡ್ತಿದ್ದೀನಿ, ಉತ್ತರನೇ ಕೊಡ್ತಾಯಿಲ್ಲ ಅವನು. ಎಲ್ಲೋ 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 ಅಂತೀನಿ, ಇಲ್ಲ ಅವನು ಟೆರೆನ್ಸ್ ಅಲ್ಲೇ ನಿಂತವನೇ ಬೀದಿ ಆರಂಭದಲ್ಲಿ. ನಾನು ಸೈಕಲು ಹೋಗ್ತಾಯಿದ್ದೆ ಆಟೋಮೆಟಿಕ್ಕಾಗಿ, ತುಳಿತಾ ಇದ್ದೀನಿ. ಈಗ ಗಾಡಿ ನಿಲ್ಲಿಸ್ಬೇಕು, ನನ್ನ ಕೈಲಿ ಗಾಡಿ ನಿಲ್ಲಿಸೋಕ್ಕಾಗಲ್ಲ. ಸ್ಟ್ಯಾಂಡ್ ಮೇಲೆ ಕಾಲು ಆ ಪೆಡಲ್ಗೆ ಕಟ್ಬಿಟ್ಟಿದ್ರೆ ಏನೋ ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ, ಬಟ್ ಕಾಲು ಎತ್ತಿ ಕೆಳಗಡೆ ಇರೋಷ್ಟರಲ್ಲಿ ಶಕ್ತಿ ಇಲ್ಲ ನನಗೆ. ಸೊ ಅಲ್ಲಿಂದ ಹೋಗಿ ಫುಲ್ಲು ಹುಚ್ಚ ಅಂತ ಬೈದು ಅವನ್ನ ಇನ್ನೇನು ಹೋಗಿ ಕೆಳಗಡೆ ಬಿಡುವಂಥ ಸಂದರ್ಭದಲ್ಲಿ ಇನ್ನೇನು ಒಂದು 4-5 ಸೆಕೆಂಡಲ್ಲಿ ನನ್ನ ದೇಹ ರಸ್ತೆನ ಮುಟ್ಟಬೇಕು. ಅದೇನು ಮಾಡೋದನ್ನೋ ಗೊತ್ತಿಲ್ಲ, ಎಲ್ಲಿದ್ನೋ ಏನೋ ಗೊತ್ತಿಲ್ಲ. ಬಂದು ನಾನು ಕೆಳಗೆ ಬೀಳೋಕ್ಕಿಂತ ಮುಂಚೆ ನನ್ನನ್ನು ಹಿಡ್ಕೋತಾನೆ ನನ್ನ ತಮ್ಮ. ಇವತ್ತು ದಾವಣಗೆರೆಗೆ, ಕೊಳ್ಳೇಗಾಲ್ಗೆ, ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಕೂಟ್ರಲ್ಲಿ ಹೋಗ್ತೀನಿ ನಾನು. 2 ಚಕ್ರ ಇರ್ತಕ್ಕಂಥ ಸ್ಕೂಟ್ರು, 4 ಚಕ್ರ ಇರ್ತಕ್ಕಂಥ ಸ್ಕೂಟ್ರ್ ಅಥವಾ 3 ಚಕ್ರ ಇರ್ತಕ್ಕಂಥ ಸ್ಕೂಟ್ರನ್ನ ನಾನು ತೆಗೆದುಕೊಂಡಿಲ್ಲ. ನನ್ನ ತಮ್ಮ ನಾನು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿ ಸೈಕಲ್ ಓಡಿಸೋದನ್ನು ಕಲಿಸ್ಕೊಟ್ಟ. ಅ ಬ್ರದರ್ ಇಸ್ ಬಾರ್ನ್ ಇನ್ ಸಂಬಡೀಸ್ ಅಡ್ವರ್ಸಿಟಿ ಅಂತ ಸತ್ಯವೇದ ಹೇಳುತ್ತೆ. ಒಬ್ಬನ ಕಷ್ಟದಲ್ಲಿ ಬರುವಂಥ ವ್ಯಕ್ತಿನೇ ನಿಜವಾದ ಸಹೋದರ ಅಂತ ಸತ್ಯವೇದ ಹೇಳುತ್ತೆ. ಆ ನನ್ನ ಸಹೋದರ ಟೆರೆನ್ಸ್ ವಿವಿಯನ್ ರಾಜು. ದೇವರು ಆತನನ್ನು ಆಶೀರ್ವದಿಸಲಿ. ಮೂಡಣ ನೇಸರ ಹೊರ ಬರಲು, ಕಿರಣವ ತರಲು ನನ್ನ ಮಾನವದು ಅರಳಿದೆ. ಚಿಪ್ಪಿನ ಮುತ್ತಿನ ಮಣಿಗಳು ಥಳಥಳಿಸಲು ನನ್ನ ಕಣ್ಣುಗಳು ತೆರೆದಿವೆ. ಓಹೋ ಆಹಾ ಮೂಡಣ ನೇಸರ ಹೊರ ಬರಲು, ಕಿರಣವ ತರಲು ನನ್ನ ಮಾನವದು ಅರಳಿದೆ. ಚಿಪ್ಪಿನ ಮುತ್ತಿನ ಮಣಿಗಳು ಥಳಥಳಿಸಲು ನನ್ನ ಕಣ್ಣುಗಳು ತೆರೆದಿವೆ. ವಂಶದ ಅಸುರನು ಬೆಳಕನ್ನು ಚೆಲ್ಲಿರಲು, ತನ್ನ ವಾಕ್ಯದ ಮುತ್ತಿನ ಮಣಿಗಳ ಲೋಕಕ್ಕೆ ತಂದಿರಲು,
ಕಣ್ಣು ಚೆಲ್ಲಿರಲು ತನ್ನ ವಾಕ್ಯದ ಮುತ್ತಿನ ಮಣಿಗಳ ಲೋಕಕ್ಕೆ ತಂದಿರಲು ಅದನ್ನು ನೋಡಲು ಕೇಳಲು ನೋಡಲು ಕೇಳಲು ಹಂಬಲವ ತುಂಬಿ ಮೂಡಣನೆಸರ ಹೊರ ಬರಲು ಕಿರಣವ ತರಲು ನನ್ನ ಮಾನವದು ಅರಳಿದೆ ಚಿಪ್ಪಿನ ಮುತ್ತಿನ ಮಣಿಗಳು ಥಳಥಳಿಸಲು ನನ್ನ ಕಣ್ಣುಗಳು ತೆರೆದಿವೆ. ಬಾಡವನಾಗಿ ಕುಂದಿರಲು ಚಿನ್ನವನ್ನು ಕೊಡಲು ನನ್ನ ಪಾಪದ ಬೆತ್ತಲೆ ಕಾಣಿಸದಂತೆ ಬಿಳಿ ವಸ್ತ್ರವ ಹೊದಿಸಲು ಬಾಡವನಾಗಿ ಕುಂದಿರಲು ಚಿನ್ನವನ್ನು ಕೊಡಲು ನನ್ನ ಪಾಪದ ಬೆತ್ತಲೆ ಕಾಣಿಸದಂತೆ ಬಿಳಿ ವಸ್ತ್ರವ ಹೊದಿಸಲು ನನ್ನ ಕಣ್ಣುಗಳು ಕಾಣುವಂತೆ ಕಣ್ಣುಗಳು ಕಾಣುವಂತೆ ಅಂಜನವ ಹಚ್ಚಿ ಮೂಡಣನೆಸರ ಹೊರ ಬರಲು ಕಿರಣವ ತರಲು ನನ್ನ ಮಾನವದು ಅರಳಿದೆ ಚಿಪ್ಪಿನ ಮುತ್ತಿನ ಮಣಿಗಳು ಥಳಥಳಿಸಲು ನನ್ನ ಕಣ್ಣುಗಳು ತೆರೆದಿವೆ. ಓಹೋ ನಮಸ್ಕಾರ ದೇವರ ಮಕ್ಕಳೇ. ನೂತನ ಆರಂಭ, ನ್ಯೂ ಬಿಗಿನಿಂಗ್ಸ್ ಎಂತಕ್ಕಂಥ ಈ ಶೀರ್ಷಿಕೆಯಲ್ಲಿ ಈ ಸಂದೇಶದ ಮೂಲಕ ನಿಮ್ಮೆಲ್ಲರನ್ನ ಭೇಟಿಯಾಗುವುದು ನನಗೆ ಸಂತೋಷವನ್ನು ತರುವಂಥದ್ದಾಗಿದೆ. 2024ನೇ ಇಸವಿಯಲ್ಲಿ ದೇವರು ಅದ್ಭುತವಾಗಿ ನಮ್ಮೆಲ್ಲರನ್ನು ನಡೆಸಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಮೊಮ್ಮಕ್ಕಳನ್ನು ಆಶೀರ್ವದಿಸಿ, ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿ ಮತ್ತೊಂದು ವರ್ಷವನ್ನು, ಮತ್ತೊಂದು ದಿನವನ್ನು ನಮ್ಮೆಲ್ಲರ ಜೀವನದಲ್ಲಿ ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಶೀರ್ಷಿಕೆ ನ್ಯೂ ಬಿಗಿನಿಂಗ್ಸ್ ಎಂಬತಕ್ಕಂಥದ್ದು ನಮ್ಮ ಎಲ್ಲರ ನಂಬಿಕೆ ಮನುಷ್ಯನಾದವನು, ಅದರಲ್ಲೂ ಕ್ರೈಸ್ತಿಯ ಮನುಷ್ಯನಾದವನು, ಕ್ರಿಸ್ತನನ್ನು ಹಿಂಬಾಲಿಸುವಂಥವನು ಪರಿವರ್ತನೆ ಮಾಡಿಕೊಳ್ಳಬೇಕು. ಪರಿವರ್ತನೆ ಮಾಡಿ ನೂತನವಾಗಿರ್ತಕ್ಕಂಥ ಆರಂಭವು ಅವನ ಜೀವನದಲ್ಲಿ ಇರಬೇಕು ಎಂಬತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಮ್ಯಾನ್ ಶುಡ್ ಹ್ಯಾವ್ ನ್ಯೂ ಬಿಗಿನಿಂಗ್ಸ್. ಮ್ಯಾನ್ ಶುಡ್ ಹ್ಯಾವ್ ಟ್ರಾನ್ಸ್ಫಾರ್ಮೇಷನ್ ಇನ್ ಹಿಸ್ ಲೈಫ್. He cannot continuously go in the same quality of life, especially the Christian quality. ಆ ಬದಲಾವಣೆ ಇರಬೇಕು ಎಂಬತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನ ಶಕ್ತಿಯನ್ನು ಕೇಳಿ ಈ ದಿನದ ಸಂದೇಶಕ್ಕೆ ನಾವು ಹೋಗೋಣ.
ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿ ಪ್ರೀತಿಯಿಂದ ಪರಿಪಾಲನೆ ಮಾಡ್ತಕ್ಕಂಥ ನಮ್ಮ ಪರಮ ತಂದೆ, ಈ ನೂತನವಾಗಿರ್ತಕ್ಕಂಥ ವರ್ಷದಲ್ಲಿ ನೂತನವಾಗಿರ್ತಕ್ಕಂಥ ಮಾರ್ಪಾಡನ್ನು ಹೊಂದಲು ನಾವು ಇಲ್ಲಿವರೆಗೂ ಮಾತನಾಡ್ತಕ್ಕಂಥ ರೀತಿ ನೀತಿ, ನಮ್ಮ ಜೀವನದ ಶೈಲಿಯನ್ನು ಪರಿವರ್ತನೆಯಿಂದ ಮಾರ್ಪಾಡು ಮಾಡಲು ನಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡು. ಈ ಸಂದೇಶದ ಮೂಲಕ ನಮ್ಮೆಲ್ಲರ ಜೊತೆ ನೀನು ಮಾತನಾಡಬೇಕೆಂದು, ನೀನೇ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಜೀವನದಲ್ಲಿ, ಈ ಆಧುನಿಕ ಲೋಕದಲ್ಲಿ ಕಷ್ಟಗಳು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಯಾವ ಕಡೆಯಿಂದ ಬರ್ತಾ ಇದೆ, ಯಾವ ಗಾತ್ರದಲ್ಲಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮೊನ್ನೆ ಒಬ್ಬ ಯೌವನಸ್ಥ ಹುಡುಗನ ಜೊತೆ ನಾನು ಮಾತನಾಡ್ತಾ ಇರಬೇಕಾದ್ರೆ ಆತ ಹೇಳ್ದ, ನಾನು ಹಂಗೆ ಮಾತಾಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೆ, ನಿಮಗೇನು ಬಿಡಪ್ಪ, ನಿಮಗೆ ಒಳ್ಳೆ ಸಂಬಳ ಇದೆ, ಒಳ್ಳೆ ಸಂಬಳ ಸಂಪಾದನೆ ಮಾಡ್ತೀರ. ನಾವು ಪಾಸ್ಟ್ರುಗಳಿಗೆ 24,000 25,000 ರೂಪೀಸ್ ಸಂಬಳ ಇರ್ತದೆ, ನಿಮಗೆಲ್ಲ ₹1,00,000 ನೀವು ದುಡಿತೀರಾ ಅಂತ ಹೇಳಿದಾಗ ಆ ಹುಡುಗ ಚೆನ್ನಾಗಿ ಹೇಳ್ದ, ಪಾಸ್ಟ್ರೇ, ಈ ಆಧುನಿಕ ಲೋಕದಲ್ಲಿ ಕೆಲಸ ಎಷ್ಟು ಬೇಗ ಸಿಗುತ್ತೋ ಅಷ್ಟು ಬೇಗ ಹೊರಟೋಗುತ್ತೆ. ಅದರಲ್ಲೂ ಈ BPO ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಕೆಲಸ ಹಿಂಗೆ ಹೋಗ್ಬಿಡ್ತದೆ. ಏನಪ್ಪ ಹೇಳ್ತಾ ಇದೆಯಾ ಅಂತ ಕೇಳ, ಹೌದು ಪಾಸ್ಟ್ರೇ, ಇದು ನೋಡಿ ಈಗಿನ ಪರಿಸ್ಥಿತಿ. ಈ ₹1,00,000 ಸಂಬಳ, ₹80,000 ಸಂಬಳ ಬರುತ್ತೆ ಅಂಥೇಳಿ ನಾವು ಕಾರ್ ತೊಗೊಂಡ್ಬಿಟ್ಟಿದ್ದೀವಿ, ಮನೆ ಇನ್ಸ್ಟಾಲ್ಮೆಂಟಲ್ಲಿ ಅಪಾರ್ಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದೀವಿ, ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸಿ ಬಹಳಷ್ಟು ವಸ್ತುಗಳನ್ನು ನಮ್ಮ ಮನೆಗಳಿಗೆ ತೆಗೆದುಕೊಂಡ್ಬಿಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಿ ತುಂಬ ದಿಢೀರಂಥ ಒಂದು ಕೆಲಸ ಹೋಗ್ಬಿಟ್ರೆ ಏನು ಮಾಡ್ಬೋದು ಪಾಸ್ಟ್ರೇ? ಬೇರೆ ದಾರಿನೇ ಇಲ್ಲ ಪಾಸ್ಟ್ರೇ. ₹1,00,000 ಸಾಲ ಮಾಡ್ಕೊಂಬಿಟ್ಟಿದ್ದೀವಿ. ನಾವು ಹೇಗೆ ಬಾಳಬೇಕು, ನಾಳೆ ದಿನ ಏನಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಪಾಸ್ಟ್ರೇ. ಅನಾರೋಗ್ಯ ಬಂದಾಗ ಇನ್ಶೂರೆನ್ಸ್ ಇರುತ್ತೆ ಪಾಸ್ಟ್ರೇ, ಆದರೆ ಇನ್ಶೂರೆನ್ಸ್ಗಿಂತ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಯಾವಾಗಲೂ ಇದೆ ಪಾಸ್ಟ್ರೇ. ಸೊ ಜೀವನದಲ್ಲಿ EMIಗಳಿದೆ, ಲೋನ್ಗಳಿದೆ, ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿದೆ, ಮನೆಯದು EMI ಕಟ್ಟಬೇಕು, ಅದು ಇದು. ಯೋಚನೆ ಮಾಡಿ, ಈಗ ಒಬ್ಬ ಸಿಂಗಲ್ ಮದರ್ ಇರಬಹುದು, ಅವ್ರಿಗೆ ಯಾವ ರೀತಿ ಕಷ್ಟಗಳು ಇರಬಹುದು. ಈ ರೀತಿಯಾಗಿರ್ತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ಈ ದಿನದ ಸಂದೇಶ, ನಮ್ಮ ಜೀವನದಲ್ಲಿ ಇರತಕ್ಕಂಥ ಗೋಡೆಗಳನ್ನು ಬೀಳಿಸುವುದು, ಬ್ರೇಕಿಂಗ್ ಡೌನ್ ದ ವಾಲ್ಸ್ ಇನ್ ಅವರ್ ಲೈಫ್ಸ್. ಲೋಕವು ನಮ್ಮ ಮುಂದೆ ತಡೆಯಾಗಿ ನಿಂತಿರ್ತಕ್ಕಂಥ ಈ ಒಂದು ಗೋಡೆಗಳನ್ನು ಯಾವ ರೀತಿ ಬೀಳಿಸುವುದು ಎಂಬತಕ್ಕಂಥದ್ದನ್ನು ನಾವು ಸತ್ಯವೇದದಿಂದ ಇವತ್ತು ಓದೋಣ. ಇಸ್ರಾಯೇಲ್ರನ್ನು ತೆಗೆದುಕೊಂಡಾಗ ಅವರು ಈ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಇಸ್ರಾಯೇಲ್ರನ್ನು ತೆಗೆದುಕೊಂಡಾಗ ಅವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅವರು ಈ ಯೆರಿಕೋ ಪಟ್ಟಣಕ್ಕೆ ಬಂದಾಗ ಅವರ ಮುಂದೆ, ಅವರ ದಾರಿಯಲ್ಲಿ ಇದ್ದಂಥ ಈ ಕೋಟೆಯನ್ನು ನೋಡುವುದನ್ನು ನೋಡ್ತೇವೆ. ಈ ಕೋಟೆಯು ಅವರಿಗೆ ವಾಗ್ದಾನದ ಊರಿಗೆ ಹೋಗಲು ಒಂದು ತಡೆಯಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಇಲ್ಲಿ ಒಬ್ಬ ಲೇಖಕರು ತುಂಬ ಚೆನ್ನಾಗಿ ಬರೀತಾರೆ, ದಿಸ್ ವಾಸ್ ನಾಟ್ ಜಸ್ಟ್ ಅ ಫಿಸಿಕಲ್ ವಾಲ್ ಬಟ್ ಅ ಸ್ಪಿರಿಚುವಲ್ ಟೆಸ್ಟ್ ಆಫ್ ದೇರ್ ಫೇತ್. ಇಲ್ಲಿ ಇಸ್ರಾಯೇಲ್ರಿಗೆ ಈ ಕೋಟೆಯನ್ನು, ಜೆರಿಕೋ ಪಟ್ಟಣಕ್ಕೆ ಅಥವಾ ಜೆರಿಕೋ ಆ ಕೋಟೆಯ
ಎರಿಕೋ ಆ ಒಂದು ಕೋಟೆ ಹತ್ರ ಬಂದಾಗ ಅವರು ಎದುರಿಸಿದಂಥ ಈ ಸವಾಲನ್ನು ಯಾವ ರೀತಿ ದೇವರು ಸರಿಪಡಿಸಿದನು ಎಂಬತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಮ್ಮೆಲ್ಲರ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಅನೇಕ. ಮೊದಲನೇದಾಗಿ ಆ ಮುರಿದು ಹೋಗಿರ್ತಕ್ಕಂಥ ಸಂಬಂಧಗಳಿರ್ಬೋದು. ಸಡನ್ಲಿ ವಿ ಹ್ಯಾವ್ ಸೋ ಮಚ್ ಬ್ರೋಕನ್ ರಿಲೇಷನ್ಶಿಪ್ಸ್ ಇನ್ ಅವರ್ ಲೈಫ್ಸ್. ಅಭ್ಯಾಸಗಳಿರಬಹುದು, ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್, ಜೂಜು ಕೂಡ. ಬಹಳಷ್ಟು ಜನರು ಈ ಈ ಈ ಸೆಲ್ಫೋನ್ನಲ್ಲಿ ಜೂಜಾಡೋದನ್ನು ನೋಡಿದ್ದೀನಿ. ಈ ಸೆಲ್ಫೋನ್ನಲ್ಲಿ ಜೂಜಾಡಿ ಬಹಳಷ್ಟು ಹಣವನ್ನು ಕಳೆದುಕೊಳ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಪೀಪಲ್ ಆರ್ ಲೂಸಿಂಗ್ ಅ ಲಾಟ್ ಆಫ್ ಮನಿ ಪ್ಲೇಯಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಂಬ್ಲಿಂಗ್ ಗೇಮ್ಸ್ ಆನ್ ದ ಫೋನ್. ನನ್ನ ಆಪ್ತ ಮಿತ್ರ ಒಬ್ಬ, ಆಗಿನ ಕಾಲದಲ್ಲಿ ಅವರು ಆ ಹುಡುಗ ಟಾಟಾ ಎಸ್ಟೇಟ್ ಕಾರಲ್ಲಿ ಬರ್ತಾ ಇದ್ದ ನಾವು ಓದ್ತಾ ಇರ್ತಕ್ಕಂಥ ಸಮಯದಲ್ಲಿ. ಅವನ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅವನು ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಆಗ ನಾನು ಅಲ್ಲಿ ಹೋಗಿ ವಿಚಾರಿಸಿದಾಗ, ಏನಪ್ಪ ಯಾಕಪ್ಪ ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿದ್ರೆ, ಸರ್ ಸಾಲ ವಿಪರೀತ ಮಾಡಿಕೊಂಡು ಆಲ್ಮೋಸ್ಟ್ 14 ಕೋಟಿ ಸಾಲ ಮಾಡಿಕೊಂಡ. ಅವನಿಗೆ ಅದನ್ನು ಕೊಡ್ಲಿಕ್ಕೆ ದಾರಿ ಗೊತ್ತಿರಲಿಲ್ಲ. ಆ ದಾರಿ ಗೊತ್ತಿಲ್ಲದಿರೋ ಕಾರಣದಿಂದ ಅವನು ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಂಡ ಅಂತ. ಸೊ ಎಷ್ಟೋ ಸಂದರ್ಭಗಳಲ್ಲಿ ಈ ಸಾಲ, ಮುರಿದೋಗಿರ್ತಕ್ಕಂಥ ಸಂಬಂಧಗಳು, ಅಭ್ಯಾಸಗಳು, ಮನೆಯಲ್ಲಿ ಈ ಸಂಬಂಧಗಳಲ್ಲಿ ಬರ್ತಕ್ಕಂಥ ಒತ್ತಡಗಳು ನಮ್ಮೆಲ್ಲರ ಜೀವನದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಡೆಯಾಗಿದೆ. ಯಾವ ರೀತಿ ಇಸ್ರಾಯೇಲರಿಗೆ ಒಂದು ತಡೆಯಾಗಿತ್ತು. ಇವತ್ತು ಈ ನೂತನವಾಗಿರ್ತಕ್ಕಂಥ ಆರಂಭ, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂ ಬಿಗಿನಿಂಗ್ಸ್, ಲೆಟ್ ಅಸ್ ಸಿ ಹೌ ಟು ಬ್ರಿಂಗ್ ಡೌನ್ ದಿ ಅನ್ಬ್ರೇಕಬಲ್ ವಾಲ್ಸ್ ಆಫ್ ಅವರ್ ಲೈಫ್. ನಮ್ಮ ಜೀವನದಲ್ಲಿರ್ತಕ್ಕಂಥ ಈ ಒಂದು ತಡೆಗಳನ್ನು ಯಾವ ರೀತಿ ನಾವು ಗೆಲ್ಲುವುದು ಎಂಬತಕ್ಕಂಥದ್ದನ್ನು ನಾವು ಇವತ್ತು ಸತ್ಯವೇದದಲ್ಲಿ ನೋಡೋಣ. ಇಲ್ಲಿ ಇಸ್ರಾಯೇಲರು ಈ ಒಂದು ಕೋಟೆಯ ಮುಂದೆ ಬಂದು ನಿಂತಾಗ ದೇವರು ಅವರಿಗೆ ಒಂದು ಸುಂದರವಾಗಿರ್ತಕ್ಕಂಥ ವಾಗ್ದಾನವನ್ನು ಕೊಡ್ತಾನೆ. ಅವರಿಗೆ ಈ ಒಂದು ಕೋಟೆಯನ್ನು ಯಾವ ರೀತಿ ಗೆಲ್ಲುವುದು ಅಂತ ಅವ್ರಿಗೆ ಗೊತ್ತಿಲ್ಲ. They don't know how to break these walls of Jericho, but God told them in Joshua 6th chapter verses 2, I have delivered Jericho into your hands. ಯೆಹೋಶುವ 6ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಯೆರಿಕೋ ಪಟ್ಟಣವನ್ನು ನಾನು ನಿಮ್ಮ ಕೈಗೆ ಕೊಟ್ಟಿದ್ದೇನೆ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಕಷ್ಟಗಳು ಬಂದಾಗ ನಂಬಿಕೆಯಿಂದ ದೇವರ ವಾಕ್ಯವನ್ನು ಓದಬೇಕು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ರೀಡ್ ಯುವರ್ ಬೈಬಲ್ ಎವ್ರಿ ಡೇ. ಸತ್ಯವೇದವನ್ನು ಸತತವಾಗಿ ಓದ್ತಕ್ಕಂಥವ್ರಿಗೆ ಯಾವ ತೊಂದರೆಗಳು ಬರೋದಿಲ್ಲ ಎಂಬತಕ್ಕಂಥ ನನ್ನ ನಂಬಿಕೆ. ಫೇತ್ ಇನ್ ಗಾಡ್ಸ್ ವರ್ಡ್. ಇಸ್ರಾಯೇಲರಿಗೆ ದೇವರು ಕೊಟ್ಟಿರ್ತಕ್ಕಂಥ ಈ ವಾಗ್ದಾನದ ಮೇಲೆ ನಂಬಿಕೆ ಇತ್ತು ಏನೋ ಗೊತ್ತಿಲ್ಲ. ಯೆರಿಕೋ ಪಟ್ಟಣವನ್ನು ನಾನು ನಿಮ್ಮ ಕೈ ಕೊಟ್ಟಿದ್ದೇನೆ. ಗಾಡ್ ಪ್ರಾಮಿಸಸ್ ಆರ್ ಫಾರ್ ಶೋರ್. ವೆನ್ ಸರ್ಕಮ್ಸ್ಟಾನ್ಸಸ್ ಡೋಂಟ್ ಸೀಮ್ ಟು ಚೇಂಜ್, ದ ವರ್ಡ್ ಆಫ್ ಗಾಡ್ ವಿಲ್ ಹೆಲ್ಪ್ ಯು ಚೇಂಜ್ ಇಟ್. ನೋಡಿ, ವಾಗ್ದಾನ ಎಂಬತಕ್ಕಂಥದ್ದು ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಅಬ್ರಾಮನಿಗೆ ಮಗನಾಗಬೇಕು ಎಂಬತಕ್ಕಂಥ ಒಂದು ವಿಷಯ ಆತನಿಗೂ ಮತ್ತು ಸಾರಳಿಗೆ ತಿಳ್ಕೊಂಡಾಗ ಬಹಳ ವರ್ಷಗಳು, ದಶಕಗಳು ಕಾಯಬೇಕಾಯಿತು. Abraham and Sarah had to wait for decades. ಆದಿಕಾಂಡ 17ನೇ ಅಧ್ಯಾಯ 19ನೇ ವಚನ. Genesis chapter 17 verses 19 says, despite of that wait, God gave the promise to be fulfilled in the life. God gave the promise to be fulfilled in the life of Abraham. ದೇವರ ವಾಗ್ದಾನದ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಮೊದಲನೇದಾಗಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಇವತ್ತು ನೂತನ ಆರಂಭಕ್ಕೆ,
when you are getting into a new year, when you're having so much problems in your life, there is EMI problem, there is a relationship problem, there is an addiction problem, believe in the word of God. ಮೊದಲನೇದಾಗಿ ದೇವರ ವಾಕ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ದೇವರು ಹೇಳ್ತಾರೆ ಇಸ್ರಾಯೇಲ್ರಿಗೆ, ಆ ಎರಿಕೋ ಪಟ್ಟಣವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದೀನಿ, ಡೋಂಟ್ ನೀಡ್ ಟು ವರಿ. ಸಿಚುವೇಶನ್ ಇಂಪಾಸಿಬಲ್ ಆಗಿರುತ್ತೆ. ಸಾಲ ಒಂದು ಕಡೆ, ಕೆಲಸ ಹೋಗ್ಬಿಟ್ಟಿದೆ, ಕೆಲಸದ ಸ್ಥಳದಲ್ಲಿ ನೆಮ್ಮದಿ ಇಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಲೀಕರು ಮ್ಯಾನೇಜರ್ಗಳು ತೊಂದರೆ ಮಾಡ್ತಾ ಇದ್ದಾರೆ. ದೇವರ ಬಳಿ ಹೇಳ್ರಿ. ಎರಡನೇ ಒಂದು ಅಂಶಕ್ಕೆ ಬರೋಣ. ಮೊದಲನೇದಾಗಿ ದೇವರ ವಾಗ್ದಾನಗಳು, ಪ್ರಾಮಿಸಸ್ ಆಫ್ ಗಾಡ್ ವಿಲ್ ಟೇಕ್ ಡೌನ್ ದಿ ಆಬ್ಸ್ಟಿಕಲ್ಸ್ ಇನ್ ಯುವರ್ ಲೈಫ್, ನಂಬರ್ 1. ಎರಡನೇದು, ನಂಬಿಗಸ್ತರಾಗಿರಬೇಕು. ದೇವರ ಒಂದು ನಡೆಸುವಿಕೆಯ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೋಡಿ, ಯೆಹೋಶುವ 6ನೇ ಅಧ್ಯಾಯ 3-5 ನೀವು ಓದುವುದಾದರೆ, ಮಾರ್ಚ್ ಅರೌಂಡ್ ದ ಸಿಟಿ ಒನ್ಸ್ ಅ ಡೇ ಫಾರ್ 6 days. ಇದು ಏನ್ರಿ ಇದು? ನೀವು ಹೇಳ್ತಾ ಇರ್ತಕ್ಕಂಥದ್ದು ಹೆಂಗಂದರೆ, ನನಗೆ ಈಗ 20 lakhs ಸಾಲ ಬೇಕು, ಕಾಸು ಕೊಡಬೇಕು, ಇಲ್ಲಾಂದರೆ ಮನೆ ನಮ್ಮದು ಜಪ್ತಿ ಮಾಡಿಬಿಡ್ತಾರೆ ಬ್ಯಾಂಕು ಅಂತ ಹೇಳಿದಾಗ ನೀವು ಹೇಳ್ತಾ ಇದ್ದೀರಾ ಪ್ರಾರ್ಥನೆ ಮಾಡಿ, 1 ವಾರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ದೇರ್ ಆರ್ ಸಮ್ ಪೀಪಲ್ ಪ್ರಾಕ್ಟಿಕಲ್ ಆಗಿರ್ರಿ, ಪ್ರಾರ್ಥನೆ ಬೇರೆ, ಪ್ರೇಯರ್ ಮಾಡೋದೇ ಪ್ರಾಕ್ಟಿಕಲ್. Praying in itself is a practical thing. A lot of people, when they pray for something, they say be practical. I tell those kind of people, praying in itself is practical. 6 ದಿನಗಳು ನೀವು ನಡ್ಕೊಂಡು ಹೋಗಿ 7 ದಿನಗಳು ನೀವು ಕೂಗಿದ್ರೆ ಕೋಟೆ ಬಿದ್ದೋಗುತ್ತೆ. ಇಸ್ರಾಯೇಲ್ರು ಎಲ್ಲ ಕಡೆ ಅಪನಂಬಿಕೆಯನ್ನು ಕೆಲವು ಕಡೆ ತೋರಿಸಿದ್ದಾರೆ. I used to always wonder what would have happened to the walls of Jericho if Israelites did not believe in obedience. But in the walls of Jericho, they simply believed obedience. ಮೊದಲನೇದಾಗಿ ದೇವರ ವಾಗ್ದಾನದ ಮೇಲೆ ನೀವು ನಂಬಿಕೆಯನ್ನಿಡ್ರಿ. ಎರಡನೇದಾಗಿ ಈ ನೂತನ ಆರಂಭಕ್ಕೆ ದೇವರು ಮೇಲೆ ನೀವು ನಂಬಿಕೆಯನ್ನಿಟ್ಟು ಮುಂದೆ ಹೋಗ್ತಕ್ಕಂಥದ್ದು. ಈ ನಾಮಾನನ ಒಂದು ಕಥೆಯನ್ನು ನಾವು ತೆಗೆದುಕೊಂಡಾಗ, ಸಿರಿಯಾ ಆ ಒಂದು ನಾಯಕನ ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ, ಆತನಿಗೆ ಯೋರ್ದಾನ್ ನದಿಯಲ್ಲಿ ಹೋಗಿ 7 ಬಾರಿ ನೀನು ಸ್ನಾನ ಮಾಡಿದರೆ ನಿನ್ನ ಕುಷ್ಠವು ಹೋಗುತ್ತದೆ ಅಂತ ನಾವು ನೋಡ್ತೀವಿ. 2ನೇ ಅರಸು 5ನೇ ಅಧ್ಯಾಯ 10ನೇ ವಚನ. ಕೆಲವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆತನಿಗೆ ಒಂಥರ ಆಯಿತು, ಆದರೆ ಸರಿ ನಂಬಿಕೆಯಲ್ಲಿ ಹೋಗಿ ಆತನು ತೊಳೆದಾಗ 6 ಸರಿ, he went 6 times, nothing happened. When he went down the 7th time, ಎಲೆನ್ ವೈಟ್ ಅವರು ಹೇಳ್ತಾರೆ, ಆತನ ಚರ್ಮವು ಒಂದು ಮಗುವ ಚರ್ಮದಂತೆ ಬದಲಾವಣೆ ಆಯಿತು. all of us are having some kind of problems in our life. ಎಲ್ಲರಿಗೂ ಯಾವುದಾದ್ರೂ ಒಂದು ತೊಂದರೆ ಇದೆ. ಅಂಥವ್ರಿಗೆ ಈ ಸಂದೇಶ, ನೀವು ನಂಬಿಕೆಯಿಂದ ಮುಂದೆ ಹೋಗ್ರಿ, ದೇವರು ಹೇಳಿರ್ತಕ್ಕಂಥದ್ದನ್ನು ನೀವು ಮಾಡಿರಿ, ದೇವರು ಅದು ನಿಮ್ಮನ್ನು ಅಲ್ಲಿಂದ ಹೊರಗಡೆ ತರ್ತಾನೆ ಅಂತ ನಾವು ನೋಡ್ತೀವಿ. 3ನೇ ಒಂದು ಅಂಶಕ್ಕೆ ಬರೋಣ. ಮೊದಲನೇದು ವಾಗ್ದಾನದ ಮೇಲೆ ನಂಬಿಕೆ ಇಡ್ರಿ. 2ನೇದು ನಂಬಿಕೆಯಿಂದ ಮುಂದೆ ಹೋಗಿ. 3ನೇದು ಸತತವಾಗಿ ನೀವು ನಂಬಿಕೆಯಲ್ಲಿರಬೇಕು, ಪರ್ಸಿಸ್ಟೆನ್ಸ್. 3ನೇದು 6 ದಿನಗಳು ಯೋಚನೆ ಮಾಡಿ. 1 ದಿನ ಏನೂ ಆಗಲಿಲ್ಲ, 2 ದಿನ ಏನೂ ಆಗಲಿಲ್ಲ, 3 ದಿನ ಏನಾಗಲಿಲ್ಲ, 4 ದಿನ ಏನಾಗಲಿಲ್ಲ, 5 ದಿನ, 6 ದಿನ ಕೂಡ ಏನಾಗಲಿಲ್ಲ. ಒಂದು ವೇಳೆ ಬೇಡಪ್ಪ ಅಂತ 6ನೇ ದಿನಕ್ಕೆ ಅವರು ಸ್ಟಾಪ್ ಮಾಡಿಬಿಟ್ಟಿದ್ರೆ ಕೋಟೆ ಗೋಡೆಗಳು ಕೆಳಗೆ ಬೀಳ್ತಾ ಇರಲಿಲ್ಲ. ಈ ಆತ್ಮೀಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ, ಆಫನ್ ವಿ ಗಿವ್ ಅಪ್ ಟು ಸೂನ್, ನಾಟ್ ರಿಯಲೈಸಿಂಗ್ ಹೌ ಕ್ಲೋಸ್ ವಿ ಆರ್ ಟು ವಿಕ್ಟ್ರಿ. ನಾವು ಒಂದು ವಿಚಾರವಾಗಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಒಂದು ಪಾಯಿಂಟ್ಗೆ ಏನು ಮಾಡಿಬಿಡ್ತೀವಿ, ನಿಲ್ಲಿಸ್ಬಿಡ್ತೀವಿ. ಇದು ಆಗಲ್ಲ ಬಿಡಪ್ಪ, ಇದು ನಮಗೆ ಕೊಡಲ್ಲ ದೇವರು. ಥಾಮಸ್ ಎಡಿಸನ್ ಫೇಲ್ಡ್ 1000 of times ಬಿಫೋರ್ ಇನ್ವೆಂಟಿಂಗ್ ದ ಲೈಟ್ ಬಲ್ಬ್. 1000 ಬಾರಿ ಸೋತ ಥಾಮಸ್ ಆಲ್ವಾ ಎಡಿಸನ್. ನೋಡಿ ಲೈಟ್ಗಳು ಎಷ್ಟು ಚೆನ್ನಾಗಿದೆ.
ನಮ್ಮ ಸ್ಟುಡಿಯೋನಲ್ಲಿ ಇರ್ತಕ್ಕಂಥ ಲೈಟ್ಗಳನ್ನು ನೋಡಿ. ಆತ್ಮಿಕವಾಗಿರ್ತಕ್ಕಂಥ ಯುದ್ಧದಲ್ಲಿದ್ದೇವೆ ನಾವೆಲ್ಲರೂ. ವಿ ಆರ್ ಆಲ್ ಇನ್ ಅ ಸ್ಪಿರಿಚುವಲ್ ವಾರ್ಫೇರ್. ವಿ ನೀಡ್ ಟು ಕೀಪ್ ಪ್ರೇಯಿಂಗ್ ಅಂಡ್ ಪ್ರೇಯಿಂಗ್ ಅಂಡ್ ಪ್ರೇಯಿಂಗ್ ಅಂಟಿಲ್ ವಿ ಗೆಟ್ ಇಟ್. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 8ನೇ ವಚನಕ್ಕೆ ನಾವು ನೋಡೋದಾದ್ರೆ, ಆ ವಿಧವೆಯು ನ್ಯಾಯಾಧೀಶನ ಬಳಿಯಲ್ಲಿ ಹೋಗಿ ನ್ಯಾಯ ಮಾಡಿಕೊಡ್ಬೇಕು ಅಂತ ಕೇಳುವುದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ವಾಗ್ದಾನ, ಎರಡನೇದಾಗಿ ನಂಬಿಕೆ, ಮೂರನೇದಾಗಿ ಸತತವಾಗಿ ನಂಬಿಕೆಯಲ್ಲಿರಬೇಕು, ನಾಲ್ಕನೇದು ಕೊನೆಯದಾಗಿ, ಐ ಫಿನಿಶ್ ವಿತ್ ದಿಸ್, ಯಾವುದೇ ಸಂದರ್ಭ ಇದ್ದರೂ ದೇವರ ಕಾರ್ಯದಲ್ಲಿ, ದೇವರ ವಿಚಾರದಲ್ಲಿ ಸಂತೋಷದಿಂದ ಆರಾಧನೆ ಮಾಡಬೇಕು. ದೇವರನ್ನು ಸಂತೋಷದಿಂದ ಆರಾಧನೆ ಮಾಡಬೇಕು. ನಾನು ಎಷ್ಟೋ ಸಂದರ್ಭಗಳಲ್ಲಿ ಜನರನ್ನು ನೋಡಿದ್ದೀನಿ, ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಚರ್ಚಿಗೆ ಬರ್ತಾರೆ, ಎಲ್ಲ ಲಾಸ್ ಆಗಿಬಿಟ್ರೆ ಚರ್ಚ್ಗೆ ಬರಲ್ಲ ಅಂತ. ಏನಪ್ಪ ಅಂತ 6:20 ಯೆಹೋಶುವ 6:20 ನೋಡ್ತೀವಿ, ದೇರ್ ಶೌಟ್ ವಾಸ್ ಅನ್ ಆಕ್ಟ್ ಆಫ್ ಫೇತ್ ಅಂಡ್ ಪ್ರೈಸ್. ಆರಾಧನೆ ಮಾಡುವಂಥ ರೀತಿಯಲ್ಲಿತ್ತಂತೆ 7ನೇ ಸಾರಿ ಅವರು ಕೂಗಿದಾಗ. ನೋಡಿ, ಈ ಆರಾಧನೆ ಯಾಕೆ ಗೊತ್ತರ ಮಾಡಬೇಕು ಚರ್ಚ್ಗೆ ಹೋಗೋಕ್ಕೆ? ಇಟ್ ಟೇಕ್ಸ್ ಅವರ್ ಐಸ್ ಆಫ್ ದ ಪ್ರಾಬ್ಲಮ್ ಅಂಡ್ ಪ್ಲೇಸಸ್ ದೆಮ್ ಅಂಡ್ ಗಾಡ್ಸ್ ಪವರ್. ನಾವು ಕಷ್ಟಪಡ್ತಾ ಇರ್ತಕ್ಕಂಥ ಕಷ್ಟದಿಂದ ದೃಷ್ಟಿಕೋನವನ್ನು ದೇವರು ಆರಾಧನೆ ಮತ್ತು ದೇವರ ಕಡೆಗೆ ತಳಿಸ್ತಾನೆ ಅಂತ ನಾವು ನೋಡ್ತೀವಿ. ಪೌಲನ ಮತ್ತು ಸೀಲನ ಒಂದು ಜೀವನವನ್ನು ತೆಗೆದುಕೊಂಡಾಗ, ಅವರು ಬಂಧನಕ್ಕೆ ಒಳಪಟ್ಟಾಗ ರಾಗಗಳನ್ನು ಹಾಡಿ ಬಿಡುಗಡೆಯನ್ನು ಹೊಂದಿದ್ರು. You have a problem in your life in 2025. I want you to praise God with singing, and the walls in your life will fall down. ಏನು ಪಾಸ್ಟ್ರೆ, ರಾಗ ಹಾಡಿದ್ರೆ ದೇವರಿಗೆ ಬಿದ್ದೋಗುತ್ತಾ? ಹೌದು, ಖಂಡಿತವಾಗ್ಲೂ ದೇವರನ್ನು ಆರಾಧಿಸುವಂಥ ಮಕ್ಕಳಾಗಿದ್ದರೆ ನಾವು ಗೆದ್ದೇ ಗೆಲ್ತೀವಿ ಅಂತ ನೋಡ್ತೀವಿ. ಇಲ್ಲಿ ನೋಡಿ, ದ ವಾಲ್ಸ್ ಆಫ್ ಜೆರಿಕೋ ರಿಮೈಂಡ್ ಅಸ್ ದಟ್ ನೋ ಆಬ್ಸ್ಟಿಕಲ್ಸ್ ಟು ಗ್ರೇಟ್ ಫಾರ್ ದ ಲಾರ್ಡ್. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಯಾವುದೇ ಕಷ್ಟವೂ ದೊಡ್ಡ ಕಷ್ಟವಲ್ಲ. ಬರೀ ನೀವು ಕೂಗಿದ್ರೆ ಸಾಕು, ದೇವರೇ ಎಂದು ಹೇಳಿದಾಗ ಗೋಡೆ ನಿಮ್ಮ ಮುಂದೆ ಕುಸಿದು ಬೀಳುತ್ತದೆ. ದೇವರೇ ಎಂದು ನೀವು ಕೇಳಿದಾಗ ನೀವು ಬಿದ್ದು ಹೋಗ್ತೀರಿ. ಅದು ಆ ಒಂದು ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. A person struggling with an addiction may see it as an unbreakable wall. ಅಭ್ಯಾಸದಲ್ಲಿ ಮುಳುಗಿರ್ತಕ್ಕಂಥವನು, ಅಯ್ಯೋ ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಈ ಸಾಲದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಈ ರೋಗದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂದು ಯೋಚನೆ ಮಾಡ್ತಕ್ಕಂಥವ್ರು 2025ನೇ ಇಸ್ವಿಗೆ ದೇವರು ನಿಮ್ಮನ್ನು ತಂದಿದ್ದಾನೆ ಅಂದರೆ ಅದನ್ನು ಸಾಧನೆ ಮಾಡಲಿಕ್ಕೆ ತಂದಿದ್ದಾನೆ, ಅದನ್ನು ಸರಿಪಡಿಸಲಿಕ್ಕೆ ನಿಮ್ಮನ್ನು ತಂದಿದ್ದಾನೆ. ಆಮೇನ್. ವಾಟ್ ವಾಲ್ಸ್ ಆರ್ ಯು ಫೇಸಿಂಗ್ ಟುಡೇ, ಮೈ ಚರ್ಚ್ ಫ್ರೆಂಡ್ಸ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ನೀವು ಈ ಮೂಲಕ ಯೆರಿಕೋ ಪಟ್ಟಣಕ್ಕೆ ದೇವರು ಮಾಡಿರ್ತಕ್ಕಂಥ ಈ ಅದ್ಭುತ, ಆ ಗೋಡೆಗಳು, ಆ ಕೋಟೆಯು ಅವರ ಕಣ್ಣ ಮುಂದೆ ಬಿತ್ತು. ಸ್ವಲ್ಪ ಮುಟ್ಲಿಲ್ಲ ಅವರು. ದೇ ಸಿಂಪ್ಲಿ ಡಿಡ್ ನಾಟ್ ಟಚ್ ದ ವಾಲ್. ದ ವಾಲ್ ಸಿಂಪ್ಲಿ ಫೆಲ್ ಡೌನ್. ಏನು ಹೇಳುತ್ತೆ? ದೇವರ ವಾಗ್ದಾನದ ಮೇಲೆ ನಿಮ್ಮ ನಂಬಿಕೆ ಇರಲಿ. ಮೇ ಯು ಹ್ಯಾವ್ your belief in the promises of God. ನಂಬಿಕೆಯಿಂದ ಮುನ್ನುಗ್ರಿ. ದೇವರು ಖಂಡಿತವಾಗ್ಲೂ ಕಾಸನ್ನು ಕೊಡ್ತಾನೆ, ದೇವರು ಖಂಡಿತವಾಗ್ಲೂ ಸಾಲವನ್ನು ತೀರಿಸ್ತಾನೆ. ಸತತವಾಗಿ ಬಿಟ್ಬಿಡಬೇಡಿ.
ಸ್ವಲ್ಪ ದಿನ ಮಾಡ್ತೀವಿ, ಸ್ವಲ್ಪ ದಿನ ಅದಕ್ಕೆ ಉತ್ತರ ಸಿಕ್ಕಲಿಲ್ಲ ಅಂದರೆ ಬಿಟ್ಟುಬಿಡ್ತೀವಿ. ಆ ರೀತಿ ಇರಬೇಡಿ. ಎಲ್ಲ ಸಮಯದಲ್ಲೂ ಬೆಳಗ್ಗೆ ಒಂದು ಸರಿ ಒಂದೆರಡು ರಾಗ ಹಾಡಿ, ಒಂದು ಸತ್ಯವೇದವನ್ನು ಓದಿ ಪ್ರಾರ್ಥನೆ ಮಾಡಿ. ಸಾಯಂಕಾಲ ಒಂದು ರಾಗ ಹಾಡಲಿಕ್ಕೆ ಪ್ರಯತ್ನ ಪಡ್ರಿ. ಒಂದೇ ಒಂದು ಸಣ್ಣ ಸಮಯವನ್ನು ದೇವರ ಜೊತೆ ನೀವು ಇಟ್ಟಾಗ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಗೋಡೆಗಳು ಕೆಳಗಡೆ ಬಿದ್ದೋಗುತ್ತೆ. ನೀವು ನಂಬಲಾರದೇ ಇರ್ತಕ್ಕಂಥ ರೀತಿಯಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾನೆ. ಪ್ರಿಯರೇ, ನೀವು ನೋಡಿರ್ತೀರ ನಿಮ್ಮ ಜೀವನದಲ್ಲಿ ನಂಬಿಗಸ್ತರು ಬಹಳಷ್ಟು ಬೆಳೆದಿರ್ತಾರೆ. ಅಪನಂಬಿಕೆಯಲ್ಲಿರ್ತಕ್ಕಂಥವರೇ ಬೆಳೆಯೋದಿಲ್ಲ. ಗೊತ್ತಾ ನಿಮಗೆ? ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಲಿ ಎಂಬತಕ್ಕಂಥ ವಚನ ನಮ್ಮೆಲ್ಲರಿಗೂ. ಮೇ ಯೋರ್ ಫೇತ್ ಹೀಲ್ ಯು. ಈ 2025ನೇ ಇಸುವಿನಲ್ಲಿ ಒಂದು ನೂತನವಾಗಿರ್ತಕ್ಕಂಥ ಆರಂಭವನ್ನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಗೋಡೆಗಳು ಬೀಳಬೇಕಾದರೆ ಆತನ ವಾಗ್ದಾನದ ಮೇಲೆ ನಿಮ್ಮ ನಂಬಿಕೆಯನ್ನು ಇಡ್ರಿ. ಸತತವಾಗಿ ನಂಬಿಕೆಯನ್ನು ಇಡ್ರಿ. ದೇವರು ನಿಮ್ಮ ಕಣ್ಣು ಮುಂದೆ ನೋಡಿ, ವೈರಿಗಳ ಮುಂದೆ ನಾನು ನಿಮಗೆ ಒಂದು ಔತಣವನ್ನು ಏರ್ಪಡಿಸ್ತೇನೆ ಅಂತ ಹೇಳ್ತಕ್ಕಂಥ ದೇವರು. ಆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಬೀಳಲಾರದೇ ಇರತಕ್ಕಂಥ ಗೋಡೆಗಳನ್ನು ದೇವರು ಬೀಳಿಸಲಿ ಎಂಬತಕ್ಕಂಥದ್ದು ನನ್ನ ಪ್ರಾರ್ಥನೆ. ಗಾಡ್ ಬ್ಲೆಸ್ ಯು ಆಲ್.